ಈ ಶಾಲೆಗಳಲ್ಲಿ ಮಕ್ಕಳು ಮಧ್ಯಾಹ್ನ ತಿನ್ನುವ ಮಧ್ಯಾಹ್ನದ ಬಿಸಿಯೂಟದಲ್ಲಿ ರಾಶಿ ರಾಶಿ ಹುಳಗಳು ಸಿಗ್ತಾ ಇದಾವಂತೆ. ಸಿಗ್ತಾವ್ ಕಣ್ರಿ. ಊಟದಲ್ಲಿ ಹುಳ ಸಿಗದಲ್ಲಿ ಇನ್ನೇನ್ ಸಿಗೋದಕ್ಕೆ ಸಾಧ್ಯವಾಗುತ್ತೆ? ಕೊಡ್ತಾ ಇಲ್ವಾ ನಿಮ್ಗೆಲ್ಲ ಎರಡೆರಡು ಸಾವಿರ ರೂಪಾಯಿನ? ನಿಮ್ಗೆಲ್ಲ ಉಚಿತವಾಗಿ ಎರಡೆರಡು ಸಾವಿರ ರೂಪಾಯಿ ದುಡ್ಡನ್ನು ಕೊಟ್ಟು ನಿಮ್ಮ ಮಕ್ಕಳಿಗೆ ಮಧ್ಯಾಹ್ನ ಉಚಿತವಾಗಿ ಊಟವನ್ನು ಸಹ ನೀಡ್ತಾ ಇದ್ದೀವಿ. ಅಯ್ಯೋ, ಒಳ್ಳೆ ಕತೆ ಆಯ್ತಲ್ಲ ನಿಮ್ಗಳ್ದೆಲ್ಲ. ನಮ್ಮ ಹತ್ರ ಇರೋ ಬಜೆಟ್ನಲ್ಲಿ ನಾವು ಉಚಿತವಾಗಿ ಹುಳಗಳನ್ನ ಮಾತ್ರ ನೀಡೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಹತ್ರ ಇರೋ ಬಜೆಟ್ನಲ್ಲಿ ನಾವೇನ್ ಕುರಿ ಕೋಳಿನೆಲ್ಲ ನೀಡೋದಕ್ಕೆ ಸಾಧ್ಯವಾಗುತ್ತಾ? ಈ ಗ್ರಾಮೀಣ ಭಾಗದ ಮಕ್ಕಳ ದೇಹದಲ್ಲಿ ಪ್ರೋಟೀನ್ ಅಂಶ ಕೊರತೆ ಇದೆಯಂತೆ. ಕೆಲವೊಂದಷ್ಟು ಅಧ್ಯಯನಗಳ ಪ್ರಕಾರವಾಗಿ ಈ ಹುಳಗಳಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶ ಇರುತ್ತಂತೆ. ಹಾಗಾಗೇನೆ ಈ ಚೈನೀಸ್ಗಳೆಲ್ಲ ಹೆಚ್ಚಾಗಿ ಈ ಹುಳಗಳನ್ನೆಲ್ಲ ಬಡ್ದು ಬಾಯಿಗೆ ಹಾಕೊಳ್ಳೋದು. ನಿಮ್ಮ ಮಕ್ಕಳಿಗೆ ಉಚಿತವಾಗಿ ಪ್ರೋಟೀನ್ ನೀಡ್ತಾ ಇದೀವಿ, ಉಚಿತವಾಗಿ ಊಟವನ್ನ ನೀಡ್ತಾ ಇದೀವಿ, ನಿಮ್ಗೆಲ್ಲ ಉಚಿತವಾಗಿ ಎರಡೆರಡು ಸಾವಿರ ರೂಪಾಯಿ ದುಡ್ಡನ್ನ ನೀಡ್ತಾ ಇದೀವಿ. ನಿಮ್ಗೆಲ್ಲ ಅಷ್ಟೊಂದು ಬೇಜಾರಾಗುತ್ತೆ ಹುಳಗಳನ್ನ ನೀಡೋದ್ರಿಂದ, ನಿಮ್ಮ ಮಕ್ಕಳು ಹುಳಗಳನ್ನು ತಿನ್ನೋದ್ರಿಂದ ಅನ್ನೋದಾದ್ರೆ ಮಧ್ಯಾಹ್ನ ಮನೆಯಲ್ಲಿ ಅಡುಗೆನ ಮಾಡ್ಬಿಡಿ. ಉಚಿತವಾಗಿ ಬಸ್ಸನ್ನ ಬಿಟ್ಟಿದೀವಿ. ಉಚಿತವಾದಂತಹ ಬಸ್ಸಲ್ಲಿ ಬಂದು ನಿಮ್ಮ ಮಕ್ಕಳಿಗೆ ಊಟವನ್ನ ಮಾಡಿಸಿ, ಹಾಗೆ ಉಚಿತವಾದ ಬಸ್ಸಲ್ಲಿ ಮನೆ ವಾಪಸ್ ಹೊರಟೋಗ್ಬಿಡಿ.